ಏನ್ ಗುರು ಇದು ಬ್ರೇಕಿಂಗ್ ನ್ಯೂಸ್ ಬರ್ತದೆ. ವಿರಾಟ್ ಕೊಹ್ಲಿ ಸೇರಿದಂತೆ ಸುಮಾರು 9 ಜನನ ಈ ಒಂದು IPL ಆಕ್ಷನ್ ಹೊರಗಿಟ್ಟಿದ್ದೀರಾ ಅಂತ ಒಂದು ನ್ಯೂಸ್ ಕೂಡ ಬರ್ತಾ ಇದೆ. ಜಸ್ಟ್ ಒಂದು ನ್ಯೂಸ್ ನ ನೋಡ್ಕೊಂಡು ಒಂದು ವಿಡಿಯೋನ ಶೂಟ್ ಮಾಡ್ತಾ ಇದೀನಿ. ನೀವು ಕೂಡ ಅಷ್ಟೇ ಒಂದು ವಿಡಿಯೋದ ಟೈಟಲ್ ಮತ್ತೆ ತಮ್ಮಲ್ಲಿ ನೋಡಿ ಶಾಕ್ ಕೂಡ ಆಗಿರ್ತೀರಾ. ವಿರಾಟ್ ಕೊಹ್ಲಿ ಏನಾದ್ರು ಹೊರಗಡೆ ಇಟ್ರು ಅಂದ್ರೆ ಕತ್ತೆನೇ ಬೇರೆ ಅಂತ ನೀವು ಆಗ್ಲೇ ಥಿಂಕ್ ಮಾಡ್ತಾ ಇರ್ತೀರಾ. ಸೊ ಅದೇನ್ ವಿಷಯ ಏನು ಅಂತ ಇವತ್ತಿನ ವಿಡಿಯೋ ತಿಳಿಸ್ಕೊಡ್ತಾ ಇದೀನಿ. ವಿಡಿಯೋವನ್ನ ಲಾಸ್ಟ್ ತನಕ ನೋಡಿ. ಅದಕ್ಕಿಂತ ಮುಂಚೆ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಕೊಡಿ ಗುರು ಒಂದು ಲೈಕ್ ಅನ್ನ. ಮತ್ತೆ ಚಾನಲ್ ಹೊಸದಾಗಿ ನೋಡ್ತಿದ್ದೀರಾ, ಇದೇ ರೀತಿ ಫಾಸ್ಟ್ ಅಪ್ಡೇಟ್ಸ್ ಗಳನ್ನ ಮುಂದೆ ತಿಳ್ಕೊಳ್ತಾ ಇರಬೇಕು ಅಂದ್ರೆ ಈಗಲೇ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಆನ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡ್ಕೋಬಿಡಿ. ನಾನು ಈ ನ್ಯೂಸ್ ಬರ್ತದಂಗೆ ಫಸ್ಟ್ ಏನ್ ಯೋಚನೆ ಮಾಡಿದೆ ಅಂದ್ರೆ ಈ ಸಲ IPL ಕಥೆನೇ ಮುಗಿತು ಅನ್ಕೊಂಡು. ಏನಕ್ಕೆ ಅಂದ್ರೆ RCB ಮ್ಯಾಚ್ ನಡೀತಿದೆ ಅಂದ್ರೆ 90-95% ಫ್ಯಾನ್ಸ್ ನೋಡೋದೇ ವಿರಾಟ್ ಕೊಹ್ಲಿ ಗೇಮ್ಗೋಸ್ಕರ. ಹಾಗಾಗಿ ಅವ್ರನ್ನ ಸಲ IPL ಆಕ್ಷನ್ ಇಂದ ಹೊರಗಡೆ ಇಡ್ತಿದಾರೆ ಅಂತ ಒಂದ್ಸಲಿ ಶಾಕ್ ಕೂಡ ಆಗ್ಬಿಟ್ಟೆ. ಅದಾದ್ಮೇಲೆ ಒಂದು ಆರ್ಟಿಕಲ್ ನ ಓಪನ್ ಮಾಡಿ ನೋಡಿದೆ ಅಂದ್ರೆ ವಿಷಯನೇ ಬೇರೆ ಇತ್ತು. ಸೊ ಈ ರೀತಿ ನೆಗೆಟಿವ್ ಪೋಸ್ಟ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಈಗ ತುಂಬಾ ವೈರಲ್ ಕೂಡ ಆಗ್ತಿದೆ. ಹಾಗಾಗಿ ಕ್ಲಿಯರ್ ಆನ್ಸರ್ ನ ಕೊಡೋಣ ಅಂತ ಒಂದು ವಿಡಿಯೋನ ಶೂಟ್ ಕೂಡ ಮಾಡ್ತಾ ಇದ್ದೀನಿ. ಏನಂದ್ರೆ ನಿಮ್ಗೆ ಗೊತ್ತಿರಂಗೆ ಇದೇ ಡಿಸೆಂಬರ್ 16ರಿಂದ ದುಬೈನ ಅಬುದಾಬಿಯಲ್ಲಿ ಒಂದು ಆಕ್ಷನ್ ಕೂಡ ನಡೀತಿರುವಂತದ್ದು. BCCI ಈಗಾಗಲೇ 350 ಜನನ ಶಾರ್ಟ್ ಲಿಸ್ಟ್ ಮಾಡಿ ಕೂಡ ಇಟ್ಟಿದೆ. ಅದರಲ್ಲಿ ಈಗ 9 ಜನ ಪ್ಲೇಯರ್ ನ ಕೇಳ್ದಲೆ BCCI ಅವರು ರಿಮೂವ್ ಮಾಡಿದ್ರ ಅಂತ ತುಂಬೊಂದು ನ್ಯೂಸ್ ಸ್ಪ್ರೆಡ್ ಕೂಡ ಆಗ್ತಿರುವಂತದ್ದು. ಆದ್ರೆ ಇದ್ರ ಬಗ್ಗೆ BCCI ಎಲ್ಲೂ ಕೂಡ ಅನೌನ್ಸ್ ಕೂಡ ಮಾಡಿಲ್ಲ, ಮತ್ತೆ ಅಫಿಷಿಯಲ್ ನ್ಯೂಸ್ ಅನ್ನ ಕೂಡ ಹಾಕಿಲ್ಲ. ಆದ್ರೆ ಈ 9 ಜನ ಪ್ಲೇಯರ್ ನ ಏನಕ್ಕೆ ತೆಗೆದಾಕಿದೀವಿ, ಯಾವ ರೀಸನ್ಗೆ ಏನು ಕೂಡ ಕಾರಣ ಕೊಟ್ಟಿಲ್ಲ. ಏಕಾಏಕಿ ಇವ್ರನ್ನ ಹರಾಜಿಂದ ರಿಮೂವ್ ಕೂಡ ಮಾಡಿದ್ರೆ ಅಂತ ಒಂದು ನ್ಯೂಸ್ ಈಗ ಬಹಳ ಸ್ಪ್ರೆಡ್ ಕೂಡ ಆಗಿರುವಂತದ್ದು. ಹಾಗಾದ್ರೆ ವಿರಾಟ್ ಕೊಹ್ಲಿ ಹೆಸರು ಏನಕ್ಕೆ ಬಂತು ಅಂತ ನೀವು ಕೇಳ್ತಾ ಇರಬಹುದು. ವಿರಾಟ್ ಕೊಹ್ಲಿ ಹೆಸರು ಏನಕ್ಕೆ ಬಂತು ಅಂದ್ರೆ ಈ 9 ಜನದಲ್ಲಿ ಒಬ್ರು ವಿರಾಟ್ ಕೊಹ್ಲಿ ಅವರ ಅಡ್ಮೈರ್ ಕೂಡ ಆಗಿದ್ದಾರೆ, ಅಂದ್ರೆ ಅವ್ರ ಒಂದು ಫ್ಯಾನ್ ಕೂಡ ಆಗಿರುವಂತದ್ದು. ನೀವ್ ಅನ್ಕೊಂಬಹುದು ಗುರು ಅವರಿಗೆ ಎಲ್ಲಾ ಫ್ಯಾನ್ ಇದ್ರಲ್ಲಿ ಸ್ಪೆಷಲ್ ಅಂತ. ಅಂದ್ರೆ ಲಾಸ್ಟ್ ಇಯರ್ IPL 2025ರಲ್ಲಿ ಯಾವ್ದೋ ಒಂದು ಫೋಟೋದಲ್ಲಿ ಇವರು ಕಾಣಿಸ್ಕೊಂಡಿದ್ದಾರೆ. ಹಾಗಾಗಿ ಅವಾಗಿಂದ ಇವ್ರನ್ನ ವಿರಾಟ್ ಕೊಹ್ಲಿಯ ಫ್ಯಾನ್ ಬಾಯ್ ಅಂತ ಬಹಳ ಟ್ರೆಂಡ್ ಕೂಡ ಆಗ್ತಿದ್ರಂತೆ. ಹಾಗಾಗಿ ಈ ಸಲ ಅವ್ರನ್ನು ಕೂಡ IPL ಆಕ್ಷನ್ ಅಲ್ಲಿ ಆಡ್ ಕೂಡ ಮಾಡಿದ್ರು. ಈಗ ರೀಸೆಂಟ್ ಆಗಿ ಹೇಳ್ದಲ್ಲ BCCI ಅವ್ರನ್ನ ರಿಮೂವ್ ಕೂಡ ಮಾಡಿದೆ ಅಂತ ಒಂದು ನ್ಯೂಸ್ ಸ್ಪ್ರೆಡ್ ಕೂಡ ಆಗ್ತಾ ಇತ್ತಲ್ಲ. ಹಾಗಾಗಿ ವಿರಾಟ್ ಕೊಹ್ಲಿ ಅವರ ಹೆಸರನ್ನ ಸೇರಿಸ್ಬಿಟ್ಟು ವಿರಾಟ್ ಕೊಹ್ಲಿ ಅವರ ಅಡ್ಮೈರ್ ಅನ್ನ ಈ ಒಂದು ಆಕ್ಷನ್ ಲಿಸ್ಟ್ ಇಂದ ತೆಗೆದಾಕ್ಬಿಟ್ಟಿದ್ದೀರಾ ಅಂತ ಬಹಳ ಒಂದು ವೈರಲ್ ಕೂಡ ಮಾಡ್ತಿದ್ರೆ. ನೀವು ಕೇಳ್ಬೋದು ಯಾರು ಗುರೋದು 9 ಜನ ಪ್ಲೇಯರ್, ಸ್ವಲ್ಪ ನೇಮನ ಹೇಳಿ ಅಂತ. ಸದ್ಯಕ್ಕೆ ಒಂದು 6 ಜನರ ಹೆಸರನ್ನ ಹೇಳಿದ್ದಾರೆ. ಶ್ರೀಜಿತ್, ಸ್ವಸ್ತಿಕ್ ಚಕಾರ, ಅದಾದ್ಮೇಲೆ ರಾಹುಲ್ ರಾಜ್ ನಮಾಲಾ ಅಂತ, ಅದಾದ್ಮೇಲೆ ವಿರಾಟ್ ಸಿಂಗ್, ಮಣಿಶಂಕರ್, ಮೋರಾ ಸಿಂಗ್, ಅದಾದ್ಮೇಲೆ ಚಾಮ್ ಮಿಲಿಂದ್. ಎಲ್ಲಾ ಪ್ಲೇಯರ್ಸ್ ಒಂದು ಬೇಸ್ ಪ್ರೈಸ್ 30 ಲಕ್ಷದಿಂದ ಸ್ಟಾರ್ಟ್ ಕೂಡ ಆಗ್ತಾ ಇತ್ತು. ಬಟ್ ಅವ್ರನ್ನ ಈಗ ತೆಗೆದಾಕಿರೋದೊಂದು ಚರ್ಚೆಗೆ ಕಾರಣ ಕೂಡ ಆಗಿರುವಂತದ್ದು. ಇದರಲ್ಲಿ ಯಾರು ವಿರಾಟ್ ಕೊಹ್ಲಿಯ ಫ್ಯಾನ್ ಅಂತ ನೀವು ಕೇಳ್ಬೋದು. ಸ್ವಸ್ತಿಕ್ ಚಿಕಾರ ಅಂತ ಇದ್ರಲ್ಲ, ಇವರು ವಿರಾಟ್ ಕೊಹ್ಲಿಯ ಪಕ್ಕ ಮತ್ತೆ ಅಪ್ಪಟ ಶಿಷ್ಯ ಅಂತ ಕೂಡ ಹೇಳ್ತಿದ್ದಾರೆ. ಅಂದ್ರೆ ಶಿಷ್ಯ ಅಂದ್ರೆ ಅದೇ ಒಂದ್ಸಲಿ ಫೋಟೋ ತೆಗೆಸ್ಕೊಂಡು ಅವ್ರ ಜೊತೆ ಇದ್ರು ಅಂತ. ಅವಾಗಲಿಂದ ಇವ್ರನ್ನ ತುಂಬಾ ವೈರಲ್ ಕೂಡ ಮಾಡಿದ್ರು. ಹಾಗಾಗಿ ವಿರಾಟ್ ಕೊಹ್ಲಿ ಫ್ಯಾನ್ ಅವ್ರನ್ನ ಒಂದು ಆಕ್ಷನ್ ಲಿಸ್ಟ್ ಇಂದ ರಿಮೂವ್ ಮಾಡಿದ್ರ ಅಂತ ನ್ಯೂಸ್ ಗೆ ವೈರಲ್ ಕೂಡ ಆಗ್ತಿರುವಂತದ್ದು. ಅದ್ಬಿಟ್ರೆ ಬೇರೆ ಏನೋ ಚೇಂಜಸ್ ಇಲ್ಲ ಗುರು. ಸದ್ಯಕ್ಕೆ ಇವರ ಒಂದು 9 ಜನನ ಈ ಒಂದು ಲಿಸ್ಟ್ ಇಂದ ತೆಗೆದಾಕಿದಾರಂತೆ. ಬಟ್ BCCI ಇಂದ ಫ್ಯೂಚರ್ ಏನೊಂದು ಅಪ್ಡೇಟ್ ಇಲ್ಲ ಅಂದ್ರೆ ನ್ಯೂಸ್ ಬರ್ಬೋದು, ಇಲ್ಲ ಅಂದ್ರೆ ಪೋಸ್ಟ್ ಹಾಕಿ ಹೇಳ್ಬೋದು ಯಾವ ಒಂದು ಕಾರಣಕ್ಕೋಸ್ಕರ ಇವ್ರನ್ನ ಈ ಒಂದು ಆಕ್ಷನ್ ಲಿಸ್ಟ್ ಇಂದ ಕೈ ಬಿಟ್ಟಿದೀವಿ ಅಂತ. ಬಟ್ ತುಂಬಾ ಜನ ಈ ಒಂದು ವಿಷಯಕ್ಕೆ ಬೇಜಾರಾಗಿದ್ದಾರೆ, ಮತ್ತೆ ಸಿಟ್ಟನ್ನ ಕೂಡ ಮಾಡ್ಕೊಂಡಿದ್ದಾರೆ. ಏನಕ್ಕೆ ಅಂದ್ರೆ IPL ಅನ್ನೋದು ಒಬ್ಬ ಪ್ಲೇಯರ್ ನ ಲೈಫೇ ಚೇಂಜ್ ಆಗುತ್ತೆ. ದುಡ್ಡಾಗಿರ್ಬೋದು, ಲೈಫ್ ಆಗಿರ್ಬೋದು, ಮತ್ತೆ ಅವನೊಂದು ಲೈಫ್ ಸ್ಟೈಲ್ ಆಗಿರ್ಬೋದು, ಪ್ರತಿಯೊಂದು ಚೇಂಜ್ ಆಗಿಬಿಡುತ್ತೆ IPL ಆಕ್ಷನ್ ಗೆ ಸೆಲೆಕ್ಟ್ ಆದ್ರು ಅಂದ್ರೆ. ಬಟ್ ಈಗ ತಕ್ಷಣ ಏಕಾಏಕಿ ಯಾವುದೇ ಒಂದು ನ್ಯೂಸ್ ಅನ್ನ ಹಿಡ್ದಲೆ ಅಪ್ಡೇಟ್ ಅನ್ನ ಕೊಡ್ದಲೆ ಅವ್ರನ್ನ ರಿಮೂವ್ ಮಾಡಿದ್ರೆ ಅಂದ್ರೆ ಸೊ ಅವ್ರಿಗೆ ಬೇಜಾರು ಕೂಡ ಆಗುವಂತದ್ದು. ಈ ರೀತಿ ಮಾಡಬಾರ್ದು ಅಂತ ತುಂಬಾ ಜನ ಅಪೋಸ್ ಕೂಡ ಮಾಡ್ತಿರುವಂತದ್ದು. ಕ್ಲಾರಿಫಿಕೇಶನ್ ಕೊಟ್ಟರು ಅಂದ್ರೆ ಸೊ ಎಲ್ಲರಿಗೂ ಕೂಡ ಒಂದು ಸಮಾಧಾನ ಕೂಡ ಆಗುವಂತದ್ದು. ಅಂದ್ರೆ ಏನಾದ್ರು ಒಂದು ಫಾಲ್ಟ್ ಇದೆಯಾ, ಯಾವ ರೀಸನ್ ಗೋಸ್ಕರ ಇವ್ರನ್ನ ಆಕ್ಷನ್ ಲಿಸ್ಟ್ ಇಂದ ಹೊರಗಡೆ ಎತ್ತಿದಾರ ಅಂತ. ಸೊ ನನ್ನ ಪ್ರಕಾರ ಏನಾದ್ರು ಕೊಡ್ಬೋದು ಗುರು. ಸುಮ್ನೆ ಆ ರೀತಿಗೆ ತೆಗಿಯಕ್ಕೆ ಚಾನ್ಸ್ ಇಲ್ಲ. ನೋಡೋಣ, ಇನ್ನು ಕೂಡ IPL ಆಕ್ಷನ್ ಸ್ಟಾರ್ಟ್ ಆಗಕ್ಕೆ 3 ದಿನ ಟೈಮ್ ಕೂಡ ಇದೆ. ಅಂದ್ರೆ ಡಿಸೆಂಬರ್ 16ರಿಂದ ಸ್ಟಾರ್ಟ್ ಕೂಡ ಆಗುತ್ತೆ. ಅಷ್ಟರ ಒಳಗೆ BCCI ಇಂದ ಏನಾದೊಂದು ಅಪ್ಡೇಟ್ ಬರ್ಬೋದು ಇದ್ರ ಬಗ್ಗೆ. ಅದ್ಬಿಟ್ರೆ ಬೇರೆ ಏನೋ ಚೇಂಜಸ್ ಇಲ್ಲ. ಸೊ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೂಡ ಕೊಡಬೇಕಿತ್ತು. ತುಂಬಾ ಜನ ವಿರಾಟ್ ಕೊಹ್ಲಿ ಅವ್ರನ್ನ ತಪ್ಪಾಗಿ ತಿಳ್ಕೊಂಡಿದ್ರು. ಹಾಗಾಗಿ ಈಗ ಗೊತ್ತಾಯ್ತಲ್ಲ ಏನಕ್ಕೆ ಅಂತ. ಅವರ ಫ್ಯಾನ್ ನ ಸೇರಿ 9 ಜನ ಪ್ಲೇಯರ್ಸ್ ನ ಹೊರಗಡೆ ಇಟ್ಟಿದ್ಕೆ ವಿರಾಟ್ ಕೊಹ್ಲಿ ಹೆಸರಲ್ಲಿ ಇನ್ಕ್ಲೂಡ್ ಆಗಿದೆ ಅಷ್ಟೇ. ಈ ಒಂದು ವಿಷಯ ನಿಮಗೆ ಕ್ಲಾರಿಫಿಕೇಶನ್ ಸಿಕ್ಕಿದೆ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಹೊಡೀರಿ. ಮತ್ತೆ ಇದೇ ರೀತಿ ಫಾಸ್ಟ್ ಅಪ್ಡೇಟ್ಸ್ಗಾಗಿ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಹಿಂದ್, ವಂದೇ ಮಾತರಂ.